ಹಗರಿಬೊಮ್ಮನಹಳ್ಳಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರ ಚುನಾವಣೆಯಲ್ಲಿ ಸದಸ್ಯೆ ಕೆ ರೇಷ್ಮಾ ಸಿಕ್ಕಂದರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಿಕಟಪೂರ್ವ ಎಂ ಮರಿರಾಮಪ್ಪ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಏಪ್ರಿಲ್ 30ರಂದು ಚುನಾವಣೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆ ರೇಷ್ಮಾ ಸಿಕ್ಕಂದರ್ ಅವರು ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಬಣಕಾರ್ ಸುರೇಶ್ ನಾಮಪತ್ರ ಸಲ್ಲಿಸಿದರು. ಒಟ್ಟು 23 ಸದಸ್ಯ ಸ್ಥಾನ ಹೊಂದಿರುವ ಪುರಸಭೆಯಲ್ಲಿ ಕೆ ರೇಷ್ಮಾ ಸಿಕ್ಕಂದರ್ ಅವರು 13 ಮತಗಳನ್ನು ಪಡೆದರೆ ಬಣಕಾರ್ ಸುರೇಶ್ ಅವರು 9 ಮತಗಳನ್ನು ಪಡೆದು ಪರಾಜಿತರಾದರು. ಈ ವೇಳೆ ಉಪಾಧ್ಯಕ್ಷರಾದ ಸೆರೆಗಾರ ನೇತ್ರಾವತಿ, ಸದಸ್ಯರಾದ ಪವಾಡಿ ಹನುಮಂತಪ್ಪ, ರಾಜೇಶ್ ಬ್ಯಾಡಗಿ, ಅಜಿಜುಲ್ಲಾ, ಕಜಬನ್ನಿ ಅಲ್ಲಭಕ್ಷಿ, ಗುಂಡ್ರು ಸರಸ್ವತಿ, ಮಂಜುಳಾ ಕೃಷ್ಣನಾಯ್ಕ, ಅಂಬಿಕಾ ದೇವೇಂದ್ರಪ್ಪ, ತೆಲಗಿ ಇಸ್ಮಾಯಿಲ್, ಜೋಗಿ ಹನುಮಂತ, ಕೆಎಂ ನವೀನ್, ದೀಪಕ್ ಕಠಾರೆ, ಬಿ ಗಂಗಾಧರ, ಆರ್ ಕಲ್ಲಮ್ಮ, ಅಂಬಳಿ ಮಂಗಳ ರವೀಂದ್ರಗೌಡ, ನಾಗರಾಜ್ ಜನ್ನು ಹಾಜರಿದ್ದರು. ಚುನಾವಣೆ ಹಿನ್ನೆಲೆ ಡಿವೈಎಸ್ಪಿ ಮಲ್ಲೇಶ್ ದೊಡಮನಿ, ಸಿಪಿಐ ವಿಕಾಸ್ ಲಮಾಣಿ ನೇತೃತ್ವದಲ್ಲಿ 5 ಸಿಪಿಐ ಸೇರಿದಂತೆ 6 ಪಿಎಸ್ಐಗಳು ಹಾಗೂ 100 ಪೇದೆಗಳನ್ನು ನಿಯೋಜನೆ ಮಾಡಲಾಗಿತ್ತು. ಮ್ಯಾಗೇರಿ ಸಂತೋಷ್, ಹಗರಿಬೊಮ್ಮನಹಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಖಂಡಿತ ಜವಾಬ್ದಾರಿ ಜಾಸ್ತಿ ಆಗಿದೆ. ಒಟ್ಟಾರೆಯಾಗಿ 23 + 2 25ರಲ್ಲಿ ಟೋಟಲ್ 22 ಜನ ಅಟೆಂಡ್ ಆಗಿದ್ದರು. ಅದರಲ್ಲಿ ನಮ್ಮ ರಶ್ಮಮ್ಮನ ಪರವಾಗಿ, ಅಧ್ಯಕ್ಷರ ಪರವಾಗಿ ನಮಗೆ 13 ಜನ ಸಿಕ್ಕಿದ್ದಾರೆ. ಅದಕ್ಕೆ 9 ಜನ ಇವತ್ತು ಅಪೋಸಿಟ್ ಆಗಿ ಬಣಕಾರ್ ಸುರೇಶ್ ಅವರು ಅಪೋಸಿಟ್ ಅವರಿಗೆ ಪರವಾಗಿ 9 ಆಗಿದೆ. ಒಟ್ಟಾರೆಯಾಗಿ MP, MLA ಜೊತೆಗೆ 20 ಜನ. ಒಟ್ಟಾರೆಯಾಗಿ ಇವತ್ತು ಅಧ್ಯಕ್ಷರ ಚುನಾವಣೆ ರಶ್ಮಮ್ಮ ಇವತ್ತು ಅಧ್ಯಕ್ಷರಾಗಿ ಮೊದಲನೇ ಅವಧಿಗೆ ಪಾರ್ಟ್ 2 ಇದೆ. ಇದರಲ್ಲಿ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸೇರಿ ನಾವೆಲ್ಲರೂ ಯಾವುದೇ ಆಗಿರಲಿ ಒಂದು ಜವಾಬ್ದಾರಿ ಬಂದತ್ತಂದ್ರೆ ಮುಳ್ಳಿನ ಹಾಸಿಗೆ ಇದ್ದಂಗೆ ಅದೆಲ್ಲರೂ ಕೂಡ ಭಗವಂತ ಎಮ್ಮಿಗೆ ಇವತ್ತೇನು ಜವಾಬ್ದಾರಿ ಎಲ್ಲರೂ ಈ ಸರಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಇದರಲ್ಲಿ ಯಾವುದೇ ಪಕ್ಷ ಇಲ್ಲಂಗೆ ಯಾವುದೇ ಇಲ್ಲಂಗೆ ವಿಶ್ವಾಸಕ್ಕೆ ತೊಗೊಂಡು ಪುರಸಭೆ ವ್ಯಾಪ್ತಿನಲ್ಲಿ, ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿನಲ್ಲಿ ಇವತ್ತು ಮಹಿಳೆಗೆ ಸಿಕ್ಕಿರ್ತಕ್ಕಂಥ, ಸಣ್ಣ ವಯಸ್ಸಿಗೆ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಮಹಿಳಾ ಮೀಸಲಾತಿದ್ದು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತೇವೆ. ಎಲ್ಲೇ ಇವತ್ತು ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಎಮ್ಮಿಗೆ ಮಾಡಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಒಳ್ಳೆ ಆದರ್ಶ ಆಡಳಿತ ಕೊಡಮ್ಮ ಅಂತಂತೇಳಿ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ರೆ ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತಂತೇಳಿ ಕೂಡ ನಾವು ಬಯಸ್ತೇವೆ.